ನನ್ನ ಹೆಸರು ಸಾಯಿ ಪ್ರಸಾದ್ ಅಂತೇಳಿ. ಮೊನ್ನೆ ನಡೆದಂಥ ರಾಮೇಶ್ವರಂ ಬಾಂಬ್ಲಾಸ್ಟ್ ಕೆಫೆ ಏನಿದೆ ಅದರಲ್ಲಿ ತೀರ್ಥಹಳ್ಳಿ ಮತೀನು ಮತ್ತು ಇನ್ನೊಬ್ಬ ವ್ಯಕ್ತಿ ಕೈವಾಡ ಇರೋದು ತಿಳಿದು ಬಂದಿದೆ, ಮುಜಾಫಿರ್ ಅಂತ ಇಬ್ಬರು. ಆ ವಿಚಾರವಾಗಿ ತೀರ್ಥಹಳ್ಳಿಯಲ್ಲಿ ತನಿಖೆ ಚುರುಕಾಗಿದ್ದರಿಂದ ಯಾರ್ಯಾರು ಟ್ರಾನ್ಸಾಕ್ಷನ್ ಏನೇನು ಮಾಡಿದ್ದಾರೆ, ಯಾರ್ಯಾರಿಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಆ ವಿಚಾರವಾಗಿ ತನಿಖೆ ಎಲ್ಲ ನಡೀತಾ ಇತ್ತು. ಎನ್ ಐ ಅವರು ಮೊದಲು ಒಂದು ದಿನ ಭೇಟಿ ಮಾಡಿದರು. 3 ಜನನ ತನಿಖೆಗೆ ನೋಟಿಸ್ ಕೊಟ್ಟು ಹೋಗಿದ್ದರು. ಅವರು ತನಿಖೆ ನೋಟಿಸ್ ಮಾಡಿ ಅದಕ್ಕೆ ರೆಸ್ಪಾನ್ಸ್ ಮಾಡಿ ಅವ್ರು ವಿಚಾರಣೆಗೆ ಹೋಗಿ ಅವರು 1 ವಾರ ವಿಚಾರಣೆ ಅವ್ರದ್ದು ನಡೀತಾ ಇತ್ತು. ಲಾಸ್ಟಿಗೆ ನನಗೆ ವಿಚಾರಣೆ ಕರೆದರು, ನನಗೆ ನನ್ನ ತಮ್ಮನಿಗೆ. ಅದು ಏನು ರೀಸನ್ ಏನು ಅಂದರೆ ಅವರಿಗೆ ತನಿಖೆ ಕರೆದ್ರು, ಅದೇನು ವಿಷಯ ನನಗೆ ಗೊತ್ತಿಲ್ಲ. ನನಗೆ ನನ್ನ ತಮ್ಮನಿಗೆ ಏನಕ್ಕೆ ಕರೆದ್ರು ಅಂದರೆ ಮತೀನ್ ಅನ್ನೋನು ಸಾಯಿ/_P ಅನ್ನೋದನ್ನು ಒಂದು ಅಕೌಂಟಿಂದ ಮಾಡಿದ್ದಾನೆ ಅಂತ, ಕ್ರಿಪ್ಟೋನ ಟ್ರಾನ್ಸಾಕ್ಷನ್ ಮಾಡಿದ್ದಾನೆ ಅಂಥೇಳಿ ಒಂದು ಇದ್ರ ಮೇಲೆಗೆ. ಅದು ಸಾಯಿ P ಅನ್ನೋದರಲ್ಲಿ ಸಾಯಿ ಪ್ರಸಾದ್, ಸಾಯಿ ಪ್ರಕಾಶ್ ಇಬ್ಬರು ಬರುತ್ತೆ. ಅದಕ್ಕೆ ಇಬ್ಬರಿಗೂ ಕೇಳ್ಯಾರೆ ಏನಿದ್ರು ಅಂತೇಳಿ. ನನ್ನ ತಮ್ಮ ಅಂದು ಕ್ರಿಪ್ಟೋದ ಬಗ್ಗೆ ಅವನಿಗೇನೂ ಗೊತ್ತಿಲ್ಲ, ಅವನು ಇದು ಮಾಡಿ ಅವನಿಗೆ ಡೀಟೇಲ್ ಏನಿದೆ ಅವ್ನು ಕೊಟ್ಟು ಅವನು ಬಂದಿರ್ತಾನೆ. ಮತ್ತು ನಂದು 2 ಕ್ರಿಪ್ಟೋ ಆ್ಯಪ್ಗಳಿರ್ತವೆ, ಒಂದು ಕಾಯಿನ್ DCX, ಇನ್ನೊಂದು ಸಣ್ಣ ಕ್ರಿಪ್ಟೋ ಅಂತ, 2 ಇಂಡಿಯನ್ ಆ್ಯಪ್ಗಳೇ ಆಗಿರ್ತವೆ. ಅವು ಏನಂದರೆ KYC ಮಾಡಿ ಮಾಡೋವಂಥದ್ದೇ ಆ್ಯಪು, ಯಾವುದೇ ಇಲ್ಲೀಗಲ್ ಅಲ್ಲ. ಆಧಾರ್ ಕಾರ್ಡ್ ಕೊಟ್ಟು, ಬ್ಯಾಂಕ್ ಅಕೌಂಟ್ ಕೊಟ್ಟು, ನಮ್ಮದು ವಿತ್ ಫೋಟೋ ಎಲ್ಲ OTP ಇತ್ತು ಇದಾಗಿಯೇ ಬ್ಯಾಂಕಿಗೆ ₹1 ಬಂದು ಆ ಥರನೇ ಆ್ಯಕ್ಟಿವೇಟ್ ಆಗಿರುತ್ತೆ. 2021ರಲ್ಲಿ ಅದು ಮೋಸ್ಟ್ಲಿ ಮುಂದೇನಾದ್ರು ಬಂದು ಮುಂದೆ ಅದರ ಏನಾದ್ರು ಉಪಯೋಗ ಆಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಒಂದು 20,000 ರಿಂದ 40,000 ರೂಪಾಯಿ ತನಕ ನಾವು ಅದರಲ್ಲಿ ಒಂದು ಹೂಡಿಕೆ ಮಾಡಿ, ಇನ್ನೊಂದರಲ್ಲಿ ಸಣ್ಣ ಕರೆನ್ಸಿಗಳಿರ್ತವೆ, ಅದನ್ನೊಂದು 3,000 ರೂಪಾಯಿನ ಹೂಡಿಕೆ ಮಾಡಿ ಮುಂದೇನಾದರೂ ಆಗಲಿ ನಮಗೆ ಶೇರ್ಸ್ ಥರ ತಿಂಗಳ ಹಾಕೋಕ್ಕೆ, ದೊಡ್ಡ ಅಮೌಂಟ್ ಹಾಕೋಕ್ಕೆ KYC ಮಾಡಿರೋದು. ಬೇರೆ ಯಾವುದೋ ಇಲ್ಲಿಗಲ್ ಆ್ಯಪ್ಗಳನ್ನ ಯೂಸ್ ಮಾಡಿಲ್ಲ. ಅಂಥದ್ರಲ್ಲಿ ಮಾಡಿ ಇರ್ತೀನಿ. ಅದು ಅವರಿಗೆ ಕ್ಲೀನಾಗಿ ತೋರಿಸ್ತೀನಿ. ಎಲ್ಲ ಟ್ರಾನ್ಸಾಕ್ಷನ್ ಏನೋ ಕಂಡು ಬರಲ್ಲ. ಬಟ್ ಅವರು ಅದರಲ್ಲಿ ಏನೋ P2P ಮಾಡ್ತಾರಂತೆ, ಅದೇನಂತ ಗೊತ್ತಿಲ್ಲ. ಮೋಸ್ಟ್ಲಿ ಏನೋ ಅದರಿಂದ ಏನೋ ಟ್ರಾನ್ಸಾಕ್ಷನ್ ಆಗುತ್ತೆ ಅಂತ ಹಿಂದೆ ನೋವ್ಸ್ ಕೇಳಿದೆ. ಅದು ಯಾವ ಥರ ಅಂತ ನಮಗೆ ಗೊತ್ತಿಲ್ಲ. ನಾವು ಡೈರೆಕ್ಟಾಗಿ ಅಲ್ಲೇ ಸೆಲ್ ಮಾಡಿದ್ರೆ ಅಲ್ಲೇ ಸೆಲ್ ಆಗುತ್ತೆ, ಅಲ್ಲೇ ಬೈ ಮಾಡಿದ್ರೆ ಅದಕ್ಕೆ ಬರುತ್ತೆ, ಅಕೌಂಟಿಗೆ ಬರುತ್ತೆ. ಆ ಥರದ್ದು ಆ್ಯಪನ್ನು ನಾನು ಯೂಸ್ ಮಾಡ್ತಿರೋದು. ಅದನ್ನು ಮಾಡಿ ಅವರಿಗೆಲ್ಲ ಡೀಟೇಲ್ ಕೊಟ್ಟೆ. ಅವರು ಒಳ್ಳೆ ಥರದ್ರಲ್ಲೆಲ್ಲ ಕೇಳಿ ಎಲ್ಲ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಟ್ರಾನ್ಸಾಕ್ಷನ್ ಎಲ್ಲದನ್ನೂ ನೋಡಿದ್ರು. ಅಂಥದ್ದು ಅವ್ರಿಗೇನು ಕಂಡು ಬಂದಿಲ್ಲ. ಅಂಥದ್ದು ಯಾವುದು ನಾವು ಮಾಡೋದು ಅಲ್ಲ. ನಾವು BJP ಸಂಘಟನೆಯಲ್ಲಿದ್ದು ದೇಶದ್ರೋಹಿ ವಿರೋಧಿ ಕೆಲಸ ಯಾವುದೇ ಕಾರಣಕ್ಕೂ ನಾವು ಮಾಡೋದು ನಮ್ಮ ಜೀವನದಲ್ಲಿ ನಮಗೆ ಹೇಳ್ಕೊಟ್ಟಿಲ್ಲ. ನಮಗೆ ಹುಟ್ಟಿದಿಂದ ನಮಗದು ಬಂದೂ ಇಲ್ಲ. ಆ ಥರದ್ರಲ್ಲಿ ನಾವು ಬೆಳೆದಿದ್ದೀವಿ. ಎಲ್ಲರ ಜೊತೆನೂ ಸ್ನೇಹದಿಂದನೇ ಇದ್ದಿದ್ದು. ಯಾರು ಕಷ್ಟ ಅಂದರೆ ನಾವು ಅದಕ್ಕೆ ಮಿಡಿತೀವಿ, ಯಾರು ನಮಗೆ ಮಿಡಿತಾರೆ ಅಂಥವ್ರಿಗೆ ನಾವು ನಿಯತ್ತಲ್ಲಿ ಇಟ್ಕೊಂಡಿರ್ತೀವಿ. ಎಲ್ಲ ಹೆಲ್ದಿ ಟ್ರಾನ್ಸಾಕ್ಷನ್ನು. ಮತ್ತು ಅವ್ರು 3 ಜನಕ್ಕೂ ವಿಚಾರಣೆ ಮಾಡಿ ನಿನ್ನೆ ದಿನ ಎಲ್ಲರಿಗೂ ಬಿಟ್ಟಿರ್ತಾರೆ. ಅವರು ಕೆಲಸ ಕಾರ್ಯಗಳು ಏನಾದಿದ್ದರೆ ನಮಗೆ ಹೇಳೋದು, ನಾವು ಅವ್ರಿಗೆ ಕೆಲಸ ಕಾರ್ಯ ಹೇಳಿದ್ರೆ ಸಬಿದು ಫ್ರೆಂಡ್ ಆಗಿರ್ತಾನೆ. ಅಂಥದ್ದು ಇರ್ತಾ ಅವ್ರದ್ದು ಅಂಗಡಿ ಪೇಂಟ್ ಮಾಡೋದು, ಇಲ್ಲ ಅವ್ರು ಏನಾದ್ರು ಕೆಲಸ ಇದೆ ನಮಗೆ ಹೇಳೋದು, ಗಾಡಿ ಇದು ಏನಾದ್ರು ನಾವು ಇದು ಮೊಬೈಲ್ ತೊಗೊಳೋದು, ಅಂಥ ಹೆಲ್ದಿ ಟ್ರಾನ್ಸಾಕ್ಷನ್ಗಳು ಸಬಿಲು ನನ್ನ ಮಧ್ಯೆ ಇರ್ತವೆ. ಅದು ನಾವು ಕ್ಲಾರಿಫೈ ಇದೆಲ್ಲ ಮುಗಿಸಿರ್ತೀವಿ. ಅವ್ರಿಗೆ ಏನು ಕೇಳಿದ್ರು ಗೊತ್ತಿಲ್ಲ. ಬಟ್ ನನ್ನ ತಮ್ಮಂದು ಈ ಕಾನ್ವರ್ಸೇಷನಲ್ಲಿ ಇದಾಗಿದೆ ಅಂತ ಹೇಳಿ ಕ್ರಿಪ್ಟೋದು ತೋರಿಸಿದ್ವಿ. ಮತ್ತೇನಾದ್ರು ಬೇರೆ ಆ್ಯಪ್ಗಳಿದಾವೆ ಅಂಥೇಳಿ ಎಲ್ಲ ಸರ್ಚ್ ಮಾಡಿದ್ರು. ಅದರಲ್ಲಿ ಏನು ತೊಂದರೆ ಏನು ಕಂಡು ಬಂದಿಲ್ಲ. ಮತ್ತು ತಿಳಿಸಿದ್ರು 10 ಲಕ್ಷ ಇಟ್ಟಿದ್ದೀವಿ. ಅದು ನಾವು ಆಲ್ರೆಡಿ ಮುಂಚೆನೇ ನ್ಯೂಸಲ್ಲಿ ನೋಡಿದ್ದೀವಿ. 10 ಲಕ್ಷ ಇಟ್ಟಿರೋದು ಮುಖ್ಯ ಅಲ್ಲ, ದೇಶಕ್ಕೆ ಮಾರಕವಾಗಿರೋರು ಎಲ್ಲೇ ಇದ್ದೋ ದಯವಿಟ್ಟು ಇನ್ಫಾರ್ಮ್ ಮಾಡಿ ಅಂತಲೇ ಹೇಳೋದು. ಮತ್ತು ಇನ್ನೊಂದು ಯುವಕರಿಗೆ ಎಚ್ಚರಿಕೆ ಏನಂದರೆ, ನೀವು ಎಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತೀರಾ, ಎಂಥ ಆ್ಯಪ್ಗಳನ್ನ ಯೂಸ್ ಮಾಡ್ತೀರಾ, ಯಾವ ಥರ KYC ಮಾಡ್ತೀರಾ, ಜೆರಾಕ್ಸ್ ಅಂಗಡಿಗೆ ಒಂದು ಜೆರಾಕ್ಸ್ ಮಾಡ್ಕೊಂಡು ಕೊಡ್ತೀರಾ. ಯುವಕರಾಗಲಿ, ದೊಡ್ಡವರಾಗಲಿ, ಚಿಕ್ಕವರಾಗಲಿ, ಒಂದು ಬ್ಯಾಂಕನ್ನು ಪಾಸ್ಬುಕ್ ಜೆರಾಕ್ಸ್ ಆಗಲಿ, ಏನೇ ಒಂದು ನಿಮ್ಮದು ಡಿಜಿಟಲ್ ಏನಾಗಿದೆ, ಎಷ್ಟು ಯೂಸ್ಫುಲ್ ಇದೆ ಅಷ್ಟೇ ಟೆರಿಬಲ್ ಇದೆ. ಯಾವುದೋ ಪ್ರಾಬ್ಲಮಿಗೆ ಎಲ್ಲೆಲ್ಲಿಗೂ ಹೋಗಿ ಸಿಕ್ಕಾಕೊಂಡು ಬಿಡೋ ಪರಿಸ್ಥಿತಿ ಬರುತ್ತೆ. ಅದ್ರ ಬಗ್ಗೆ ಎಚ್ಚರವಾಗಿರಬೇಕು ಎಲ್ಲ ಯುವಕರು. ಅದು ಈಗ ತೀರ್ಥಹಳ್ಳಿಲಂತೂ ಭಾರಿ ಎಲ್ಲರೂ ಎಚ್ಚರವಾಗಿರಿ. ಯಾವ ಟೈಮಲ್ಲಿ ಏನು ಎಂತ ಕೇಳ್ತಾರೆ, ಎಂತ ತೊಗೊಂಡು ಹೋಗ್ತಾರೆ ಗೊತ್ತಿಲ್ಲ. ಆ ಜಾತಿ ಈ ಜಾತಿ, ಆ ಪಕ್ಷ ಈ ಪಕ್ಷ ಅಂತ ಹೇಳ್ತಿರೋದಲ್ಲ, ದೇಶದ ವಿಚಾರ ಬರ್ತಾಯಿದೆ, ದೇಶದಿಂದ ಪ್ರಾಬ್ಲಮ್ ಆಗ್ತಾಯಿದೆ. ಕುವೆಂಪು ಊರು ಅಂತ ಹೇಳ್ತಿದ್ದು ತೀರ್ಥಹಳ್ಳಿನ ಟೆರರಿಸ್ಟ್ ಊರು ಅಂತ ಹೇಳೋವಂಥ ಪರಿಸ್ಥಿತಿ ಬರ್ತಾಯಿದೆ. ಈಗ ರಾಜಕೀಯ ಎಲೆಕ್ಷನ್ ಆಗಿರೋ ವಿಚಾರಕ್ಕೆ ಹೋಗಿ BJP ಒಂದು ಸಣ್ಣ ಕಾರ್ಯಕರ್ತ ನಾನು ಕೋಟಿಗಟ್ಟಲೆ ಇಟ್ಕೊಂಡು ಇಲ್ಲೇನು ಮಾಡ್ತಿಲ್ಲ. ಸಣ್ಣ ಪುಟ್ಟದೇನೋ ಮಾಡಿಕೊಂಡು ಪೇಂಟಿಂಗ್ ಮಾಡ್ಕೊಂಡು ಬದುಕ್ತಾ ಇದ್ದೀನಿ. ನಮ್ಮ ಮನೇಲಿ ನಮ್ಮಮ್ಮ ಎಲ್ಲ ಕಷ್ಟಪಟ್ಕೊಂಡೇ ಬದುಕ್ತಿರೋದು. ಸುಮ್ಮನೆ ಏನೇನೋ ಬಿಚ್ಚೋದು, ಈ ಟೈಮಲ್ಲಿ ರಾಜಕೀಯ ಬೇಳೆ ಬೇಯಿಸ್ಕೊಳೋದು ಮಾಡಬೇಡಿ. ದೇಶದ ವಿಚಾರ ಅರಿವು ಮೂಡಿಸಿ, ಏನಾಗ್ತಿದೆ ಅಂತ ತಿಳ್ಕೊಳ್ಳಿ.
ಅದ್ರ ಬಗ್ಗೆ ಮಾತಾಡಿ. ಹಾಗೇನಾದ್ರು ತಪ್ಪಿದರೆ ನೀವು ಗುಂಡು ಹೊಡೆಯೋದಾರೆ ಹೊಡೀರಿ, ಕೊಚ್ಚೋದಾದ್ರೆ ಕೊಚ್ಚಿ. ನಮ್ಮ ಮನೇಲೇ ಹೊಡಿತಾರೆ ಫಸ್ಟು, ಇವರು ಹೊಡೆಯೋಕ್ಕಿಂತ ನೀವೆಲ್ಲ ಬಂದು ಹೊಡೆಯೋಕ್ಕಿಂತ ಮುಂಚೆ. ನೋಡೋಣ ಸರ್ ಎಂತ ಆಗುತ್ತೆ. ಏನಿದೆ ನಿಮ್ಮದು ಇದರಲ್ಲಿ ಒಬ್ರದ್ದು ಡ್ಯಾಮೇಜ್ ಆಗೋದು, ನಾಳೆ ಇನ್ಯಾರೋ ನಿಮ್ಮ ಮಗನ ಐಡಿ ಹಿಡ್ಕೊಂಡು ಏನೋ ಒಂದು ಮಾಡ್ತಾರೆ, ಅವಾಗ ನೀವು ಅದನ್ನು ಅವಾಗ ನಿಮಗೆ ಆ ಥರ ಆಗುತ್ತೆ. ನಿಮ್ಮ ಮಕ್ಕಳನ್ನು ನೆನೆಸ್ಕೊಳ್ಳಿ. ಆ ಟೈಮಲ್ಲಿ ಸುಮಾರು ಮಿಸ್ಯೂಸ್ ಆಗುತ್ತೆ ಡಿಜಿಟಲ್ ಮೀಡಿಯಾ. ಏನು ಈಗ ಆಧಾರು, ಪಾನು, ಎಂಥ ವೋಟರ್ಸ್ ಐ ಡಿ ಅದು ಇದು ಅಂತ ಒಂದು ರಾಶಿ ಇರ್ತವೆ, ATM ಕಾರ್ಡು, ಅದು ಯಾರ್ಯಾವ್ದಕ್ಕೆ ಬೇಕಾದ್ರೂ ಯೂಸ್ ಮಾಡ್ಕೊಬೋದು. ಎಲ್ಲಿ ಹೆಂಗೆ ಇಟ್ಟಿರ್ತೀವಿ ಗೊತ್ತಾಗಲ್ಲ. ಫೋನ್ಗಳು ಹ್ಯಾಕ್ ಮಾಡೋದೆಲ್ಲ ಕಲ್ತಿರ್ತಾರೆ, ಏನು ಬೇಕಾದ್ರೂ ಮಾಡ್ತಾರೆ. ಅಂಥದ್ದೆಲ್ಲ ಸಿಚುವೇಶನ್ಗಳೆಲ್ಲ ಇದ್ದಾವೆ. ದಯವಿಟ್ಟು ಎಲ್ಲ ಹುಷಾರಾಗಿರಿ. ನಮ್ಮದೇನು ತಪ್ಪಿಲ್ಲ, ದೇಶಕ್ಕೋಸ್ಕರ ಬದುಕು ನಮಗೆ ಕಳಿಸ್ಕೊಟ್ಟಿದೆ BJP. ನಾನು ಇದರಲ್ಲಿ ಯಾವತ್ತೂ ಬದ್ಧ ಆಗಿದ್ದೀನಿ. ಅಂಥದ್ದೇನೂ ಮಾಡಿಲ್ಲ. ಹಾಗೇನಾದ್ರು ಮಾಡಿದ್ರು ಮೇಲೊಬ್ಬರು ದೇವರಿದ್ದಾರೆ, ನೋಡ್ಕೊಳ್ತೀನಿ.